ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ನನ್ನ ಈ ಚಾನಲ್ಗೆ ಇದುವರೆಗೂ ನೀವ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವಂತಹ ವಿಡಿಯೋಗಳಿಗೆ ನಿಮಗೆ ತಲುಪಬೇಕಾಗಿತ್ತೇನಪ್ಪ ಅಂದರೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತೋದು ಮೂಲಕ ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ಆ ನೋಟಿಫಿಕೇಶನ್ಗಳನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಆದ್ಮೇಲೆ ನಾನು ಇವತ್ತು ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ನಿಂತುಕೊಂಡಿದ್ದೇನೆ. ಈ ಹಿಂದಿನ ತರಗತಿಗಳಲ್ಲಿ ಈ ಹಿಂದೆ ನಾನು ಆಲ್ರೆಡಿ 3 ವಿಡಿಯೋಗಳನ್ನು ಮಾಡಿದ್ದೆ. ಮೊದಲನೇದು ಆಯುಷ್ಮಾನ್ ಭಾರತ್ ಬಗ್ಗೆ ಇತ್ತು, ಎರಡನೇದು ಕರ್ನಾಟಕ ಜಾಗ್ರಫಿಗೆ ಹಿನ್ನೆಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿತ್ತು, ಮತ್ತು ಕಳೆದ ವಿಡಿಯೋ ರಾಷ್ಟ್ರೀಯ ಜಲಜೀವನ್ ಮಿಷನ್ನ ಅಡಿಯೊಳಗೆ ಗ್ರಾಮೀಣ ಕುಡಿಯುವ ನೀರಿನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಚರ್ಚೆ ಮಾಡಿದ್ದೆ. ಇವತ್ತು ಆತ್ಮೀಯರೇ, ಇವತ್ತಿಗೂ ಕೂಡ ಮತ್ತೀಗ ಪ್ರಸ್ತುತಕ್ಕೆ ಸೂಕ್ತ ಅನ್ನಿಸುವ ಹಾಗೆ ಮತ್ತು ಪ್ರಚಲಿತಕ್ಕೆ ಹೊಂದಾಣಿಕೊಳ್ಳುವ ಹಾಗೆ ಮತ್ತೊಂದು ಉತ್ತಮವಾದಂತಹ ಮತ್ತು ನಮಗೆಲ್ಲರಿಗೂ ಇವತ್ತು ತಿಳ್ಕೊಳ್ಳೇಬೇಕಾದಂತಹ ಮಾಹಿತಿ ಆಗಿರುವಂತಹ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡೋಣ. ಯಾಕಂದರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇವತ್ತು ನಾವೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳಾಗಿ ಜಾರಿಯಲ್ಲಿದೆ. ಇವತ್ತು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಯೋಜನೆಯಿಂದ ಹಿಡ್ಕೊಂಡು ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ತಾಯಂದಿರಿಗೆ ಮತ್ತು ಪೌಷ್ಟಿಕ ಆಹಾರದ ಕೊರತೆ ಇರುವಂತಹ ಮಕ್ಕಳಿಗೆ ಆಹಾರವನ್ನು ಪೂರೈಕೆ ಮಾಡುವುದನ್ನು ಇಟ್ಕೊಂಡು ಅನ್ನಭಾಗ್ಯ ಯೋಜನೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಇವೆಲ್ಲವೂ ಸೇರ್ಕೊಂಡು ಇವತ್ತೇನಾಗ್ಯವ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯೊಳಗೆ ಇರತಕ್ಕಂಥದ್ದು. ಹಾಗಾದರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎಂದ್ರೇನು, ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ತರುವಂತಹ ಹಿನ್ನೆಲೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ತವಾಗಿ ಚರ್ಚೆ ಮಾಡೋಣ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾವು ಚರ್ಚೆ ಮಾಡುವಂತಹ ವಿಷಯ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತಂದೇಳಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013. ಇದನ್ನು NFSA ಅಂತಲೇ ತುಂಬ ಹೆಚ್ಚು ಫೇಮಸ್ ಇರೋದು. NFSA, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಂದೇಳಿ. ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು 2013ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು, 2013ರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿ ತಗೊಂಡ್ಬಂದಿರತಕ್ಕಂಥದ್ದು. ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು 2013ರ ಜುಲೈ 5ರಂದು ಆಗಿನ ಕೇಂದ್ರ ಸರ್ಕಾರ ಏನು ಮಾಡ್ತು, ಸುಗ್ರೀವಾಜ್ಞೆಯನ್ನು ಹೊರಡಿಸುವುದರ ಮೂಲಕ ಈ ಯೋಜನೆ ಜಾರಿ ತಗೊಂಡ್ಬಂತು. ಈ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಂತಹ ಈ ಕಾಯ್ದೆಗೆ ಸೆಪ್ಟೆಂಬರ್ 2013ರಲ್ಲಿ ಅಂದರೆ ಸೆಪ್ಟೆಂಬರ್ 10, 2013ರಲ್ಲಿ ಎಲ್ಲ ರಾಜ್ಯಗಳು ಅಂದರೆ ಕಾನೂನಾತ್ಮಕ ಸಹಿ ಹಾಕೋದ್ರ ಮೂಲಕ ಇದು ಜಾರಿಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನೆನ್ಪಿಟ್ಕೊಳ್ರಿ, ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳಿದ್ರೆ ಇದು 2013ರ ಜುಲೈ 5ರಂದು ಜಾರಿಗೆ ಬಂದಿರತಕ್ಕಂಥದ್ದು. ಇದು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ಬಂದಿತ್ತು. ಸುಗ್ರೀವಾಜ್ಞೆ ಹೊರಡಿಸೋದ್ರ ಮೂಲಕ ಜಾರಿಗೆ ಬಂತು. ಆನಂತರ ಇದು ಎಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಗಳೊಳಗ ಸಹಿಯನ್ನು ಪಡ್ಕೊಂಡಿದ್ದೆ ಯಾವಾಗ ಅಂತಂದರೆ ಸೆಪ್ಟೆಂಬರ್ 10, 2013. ಸರಿ, ಹಾಗಾದರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರಬೇಕಾದ್ರೆ ಹಿನ್ನೆಲೆ ಏನಾಗಿತ್ತು, ಯಾವ ಕಾರಣಕ್ಕಾಗಿ ಈ ಯೋಜನೆ ಜಾರಿಗೆ ತಗೊಂಡು ಬಂದರು ಅಥವಾ ಈ ಕಾಯ್ದೆಯನ್ನು ಜಾರಿಗೆ ತಗೊಂಡು ಬಂದರು ಅಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಅಂದರೆ ಆಹಾರ ಭದ್ರತೆಯನ್ನು ಒದಗಿಸುವ ಉದ್ದೇಶಕ್ಕೆ ಸರ್ಕಾರ ಏನು ಮಾಡ್ತು, ಈ ಕಾಯ್ದೆ ಜಾರಿ ತಗೊಂಡು ಬಂತು. ಇದರ ಹಿನ್ನೆಲೆ ಅಂತ ಬಂದಾಗ ಆಗಿನ ಸಂದರ್ಭದಲ್ಲಿ ಆಹಾರ ಭದ್ರತಾ ಸೂಚ್ಯಾಂಕವನ್ನು ಇಲ್ಲಿ ಗಮನಿಸಬೇಕಾಗಿರೋದು. ಆಹಾರ ಭದ್ರತಾ ಸೂಚ್ಯಾಂಕವನ್ನು ಗಮನಿಸಿದಾಗ ಅಂದರೆ ಈ ಕಾಯ್ದೆ ಜಾರಿಗೆ ಬರುವ ಮುಂಚೆ ಅಂದರೆ 2011ರೊಳಗೆ ಆಹಾರ ಭದ್ರತಾ ಸೂಚ್ಯಾಂಕವನ್ನು ಪರಿಗಣಿಸಿದಾಗ ನೆನಪಿರಲಿ, ಈ ಆಹಾರ ಭದ್ರತಾ ಸೂಚ್ಯಾಂಕದ ವ್ಯಾಪ್ತಿಯೊಳಗೆ ಸುಮಾರು 113 ರಾಷ್ಟ್ರಗಳನ್ನು ಒಳಗೊಂಡಿದ್ದು. ಈ ಆಹಾರ ಭದ್ರತಾ ಸೂಚ್ಯಾಂಕದಲ್ಲಿ 113 ರಾಷ್ಟ್ರಗಳು ಒಳಗೊಂಡಿದ್ದು. ಆದರೆ ಈ 113 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಎಷ್ಟಿತ್ತನಪ್ಪ ಅಂತಂದರೆ 74ನೇ ಸ್ಥಾನದಲ್ಲಿತ್ತು. ಅಂದರೆ ಆಹಾರ ಭದ್ರತಾ ಸೂಚ್ಯಾಂಕದ ವ್ಯಾಪ್ತಿಯೊಳಗೆ ಭಾರತ ಎಷ್ಟನೇ ಸ್ಥಾನದಲ್ಲಿ ಇತ್ತಪ್ಪ ಅಂದರೆ 74ನೇ ಸ್ಥಾನದಲ್ಲಿತ್ತು. ಅಂದರೆ 113 ರಾಷ್ಟ್ರಗಳಲ್ಲಿ ಆಲ್ಮೋಸ್ಟ್ 74ನೇ ಸ್ಥಾನ ಅಂತಪ್ಪ ಅಂದರೆ ಭಾರತದಲ್ಲಿರುವಂತಹ ಜನಸಾಮಾನ್ಯರಿಗೆ ಇನ್ನು ಆಹಾರದ ಭದ್ರತೆಯ ಸೌಲಭ್ಯ ಇನ್ನೂ ಅಷ್ಟು ಪರಿಣಾಮಕಾರಿಯಾಗಿ ಲಭ್ಯ ಇರಲಿಲ್ಲ. ಅಂದರೆ ಈ ವರದಿ ಏನು ಹೇಳ್ತದಪ್ಪ ಅಂತಂದರೆ ಭಾರತದಲ್ಲಿನ ಒಟ್ಟು ಜನಸಂಖ್ಯೆಯ 80 ಕೋಟಿ ಜನಸಂಖ್ಯೆ, ಅಂದರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 80 ಕೋಟಿ ಜನಸಂಖ್ಯೆ ಇನ್ನೂ ಸಂಪೂರ್ಣವಾದಂತಹ ಆಹಾರದ ಭದ್ರತೆಗೆ ಒಳಪಟ್ಟಿಲ್ಲ ಅನ್ನುವಂತಹ ವಿಶೇಷವಾದಂತಹ ಮಾಹಿತಿ ಮತ್ತು ಸ್ವಲ್ಪ
ಇಲ್ಲಿ ನಾವು ಆತಂಕಕ್ಕೆ ಒಳಗಾಗುವಂತಹ ಮಾಹಿತಿ ಇಲ್ಲಿ ಲಭ್ಯ ಇರತಕ್ಕಂಥದ್ದು. ಅಂದರೆ ಭಾರತದಲ್ಲಿ ನಾವು ಈಗ ಗುರುತಿಸೋದೇ ಆಗಿನ ಸಂದರ್ಭದೊಳಗೆ 102 ಕೋಟಿ ಜನಸಂಖ್ಯೆ ಅಂತಂದ್ರೆ ಬರೀ ಕೇವಲ ಒಂದು 20 ರಿಂದ 30 ಕೋಟಿ ಜನಸಂಖ್ಯೆ ಮಾತ್ರ ಒಳ್ಳೆ ಆಹಾರದ ಸೌಲಭ್ಯವನ್ನು ಒಳಗೊಂಡಿದ್ದಾರೆ. ಇನ್ನು ಒಂದು 70 ರಿಂದ 80 ಕೋಟಿ ಜನಸಂಖ್ಯೆ ಇನ್ನು ಸಂಪೂರ್ಣವಾಗಿ ಒಳ್ಳೆ ಆಹಾರದ ಸೌಲಭ್ಯವನ್ನು ಒಳಗೊಳ್ಳುವ ಸಾಧ್ಯತೆ ಇನ್ನೂ ಇರಲಿಲ್ಲ. ಇದರೊಳಗೆ ಶೇಕಡ 80 ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ 20ರಷ್ಟು ಜನಸಂಖ್ಯೆ ಇನ್ನು ಪೌಷ್ಟಿಕ ಆಹಾರದ ಕೊರತೆಯಿಂದನೇ ಇರ್ತಕ್ಕಂಥದ್ದು. ಯಾವಾಗ ಈ ಆಹಾರ ಭದ್ರತಾ ಸೂಚ್ಯಾಂಕದ ಮಾಹಿತಿ ಲಭ್ಯ ಆಗ್ತದೋ, ಅಂದರೆ ಈ 113 ರಾಷ್ಟ್ರಗಳ ಈ ಆಹಾರ ಭದ್ರತಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 74ನೇ ಸ್ಥಾನ ಅಂತ ಗೊತ್ತಾದಾಗ ಇಲ್ಲೇನಾಗ್ತದೆ ಸಮೀಕ್ಷೆಯ ವರದಿ. ಸೊ 80 ಕೋಟಿ ಕುಟುಂಬಗಳಿಗೆ ಇನ್ನೂ ಆಹಾರದ ಭದ್ರತೆ ಇನ್ನೂ ಸರಿಯಾಗಿ ಲಭ್ಯ ಇಲ್ಲ ಅಂತಂದಮೇಲೆ ಇಲ್ಲಿ ಆಹಾರವನ್ನು ಒದಗಿಸಿಕೊಡ್ಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ ಆಹಾರವನ್ನು ಒದಗಿಸಿಕೊಡುವ ಒಂದು ಜವಾಬ್ದಾರಿ ಸರ್ಕಾರಕ್ಕೆ. ಯಾಕೆ ಅಂದರೆ ಇವತ್ತು ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಜೀವಿಸುವ ಹಕ್ಕಿದೆ, ಹೌದಲ್ವಾ? ಪ್ರತಿಯೊಬ್ಬ ಪ್ರಜೆಗೂ ಜೀವಿಸುವ ಹಕ್ಕಿದೆ. ಇದಕ್ಕೆ ನಮಗೆ ಕಾನೂನಾತ್ಮಕವಾಗಿಯೂ ಕೂಡ ನಮಗೆ ಹಕ್ಕದ. ನಿಮಗೆ ಗಮನಿಸಿರ್ಬೇಕು, ಸಂವಿಧಾನದ ವಿಧಿ 21 ಏನು ಹೇಳುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಸಂವಿಧಾನದ ವಿಧಿ 21 ಇದೇನು ಹೇಳ್ತದೆ? ಭಾರತದಲ್ಲಿರುವಂತಹ ಪ್ರತಿ ಪ್ರಜೆಗೂ ಜೀವಿಸುವ ಹಕ್ಕಿದೆ ಅಂತ ಹೇಳ್ತದೆ. ಈ ಜೀವನ ಮಾಡಬೇಕಾಗಿತ್ತಂದ್ರೆ ಮೊದಲು ಹೊಟ್ಟೆ ಹೊರಿಬೇಕಲ್ವಾ, ಆಹಾರ ಬೇಕಲ್ವಾ? ಈ ಜೀವನ ಮಾಡಲಿಕ್ಕೆ ಆಹಾರ ಬೇಕು. ಆ ಆಹಾರ ಇವತ್ತು ಲಭ್ಯ ಆಗಬೇಕಾಗಿತ್ತನಪ್ಪ ಅಂದರೆ ಸರ್ಕಾರ ಜವಾಬ್ದಾರಿ ತಗೋಬೇಕು, ಅದಕ್ಕೊಂದು ಭದ್ರತೆ ಕೊಡಬೇಕು. ಸೊ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಲಿ, ಸಂವಿಧಾನದ ವಿಧಿ 21ನೇ ವಿಧಿಯನ್ನು, ಅಂದರೆ ಸಂವಿಧಾನದ 21ನೇ ವಿಧಿಯನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರ ಮತ್ತು ಈ 21ನೇ ವಿಧಿಯನ್ನು ಸಂರಕ್ಷಿಸಿಕೊಳ್ಳೋದಕ್ಕೋಸ್ಕರ ಸರ್ಕಾರ ಏನು ಮಾಡ್ತು? ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ತಗೊಂಬಂತು. ನೆನಪಿರಲಿ, ಇದು ನಿಮಗೆ ಪ್ರಶ್ನೆ ಆಗ್ತಿರ್ತದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇದು ಯಾವ ಸಂವಿಧಾನದ ವಿಧಿಯನ್ನು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕೇಳೋ ಸಾಧ್ಯತೆ ತುಂಬ ಹೆಚ್ಚಿರ್ತದೆ. ನೆನ್ಪಿಟ್ಕೊಳ್ರಿ, ಆಹಾರ ಭದ್ರತಾ ಕಾಯ್ದೆಯು ಸಂವಿಧಾನದ ಯಾವ ವಿಧಿಯನ್ನು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಸಂವಿಧಾನದ 21ನೇ ವಿಧಿಯನ್ನು ಪ್ರತಿನಿಧಿಸುತ್ತದೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನೋಡ್ರಿ, ಜನ ಜೀವನ ಮಾಡೋದಕ್ಕೂ ಕೂಡ ತುಂಬ ಹೆಚ್ಚು ತಾತ್ಪರ್ಯ ಇರುವಂತಹ ಸಮಯ ಇವತ್ತು. ಬದುಕೋದಕ್ಕೆ ಆಗದೇ ಇರುವಂತಹ ಕಷ್ಟದ ಸಂದಿಗ್ಧದ ಪರಿಸ್ಥಿತಿ ಇವತ್ತಿದೆ. ಅಂದರೆ ಅವ್ರಿಗೆಲ್ಲರಿಗೂ ಬದುಕೋದಕ್ಕೆ ಮುಖ್ಯವಾಗಿ ಮೊದಲ ಮೂಲಭೂತ ಸೌಲಭ್ಯ ಅಂದರೆ ಆಹಾರ ಬೇಕು. ಆ ಆಹಾರ ಒದಗಿಸುವುದಕ್ಕೋಸ್ಕರನೇ ಸರ್ಕಾರ ಏನಾಗಿತ್ತು? ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ತಗೊಂಬಂದಿತ್ತು. ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಸ್ತುತ ದಿನಮಾನಕ್ಕೆ ಯಾವುದಕ್ಕೆ ಪ್ರಚಲಿತ ಅಂತ ಬಂದಾಗ ಇವತ್ತು ಕೋವಿಡ್-19ನ ಪರಿಣಾಮ ಏನಾಗಿದೆಪ್ಪ ಅಂತಂದರೆ ಭಾರತದ ಬಹುತೇಕ ಜನರ ಜೀವನ ಏನಾಗಿದೆಪ್ಪ ಅಂತಂದ್ರೆ ಅಸ್ತವ್ಯಸ್ತಗೊಂಡು ಆಹಾರದ ಕೊರತೆಯನ್ನು ಅನುಭವಿಸ್ತಾ ಇದೆ. ಇದೇ ಕಾರಣಕ್ಕೆ ಪ್ರಸ್ತುತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಯೊಳಗೆ ಏನು ಮಾಡಿದೆ? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಜಾರಿ ತಗೊಂಡು ಬಂದು ಇವತ್ತು ಯಾರು ಆಹಾರದಿಂದ ವಂಚಿತರಾಗಿರೋ ಅವ್ರಿಗೆಲ್ಲರಿಗೂ ಇವತ್ತು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಈ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇರುವಂತಹ ಮೂಲ ಯಾವುದು ಅಂತ ಬಂದಾಗ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ನೆನಪಿರಲಿ, ಈ ರೀತಿಯಾಗಿ ಹಿನ್ನೆಲೆಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೆನಪಿರಲಿ, ಇವತ್ತಿನ ಈ PSI ಎಕ್ಸಾಮ್ ನೋಟಿಫಿಕೇಶನ್ ಏನಿದೆ ನೋಡ್ರಿ, ನನಗೆ ತಿಳಿದ ಮಟ್ಟಿಗೆ ಅಥವಾ ಗೆಸ್ ಮಾಡಿರೋ ಪ್ರಕಾರ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಆಹಾರದ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಒಂದಿಲ್ಲ ಒಂದು ಪ್ರಬಂಧಗಳನ್ನು ಕೇಳುವ ಸಾಧ್ಯತೆ ತುಂಬ ಹೆಚ್ಚಿರ್ತದೆ. ಆ ಸಂದರ್ಭದಲ್ಲಿ ನಿಮಗೆ ವಿಷಯ ಸಂಗ್ರಹಣೆಯ ಮಾಹಿತಿ ಏನಾಗಿರಬೇಕು? ಈ ರೀತಿಯಾಗಿ ಇಟ್ಕೊಂಡಿದ್ರೆ ತುಂಬ ಹೆಚ್ಚು ಅನುಕೂಲ ಆಗ್ತದೆ. ನೆನಪಿರಲಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವ ವಿಧಿಯನ್ನು ಪ್ರತಿನಿಧಿಸುತ್ತೆ ಅಂತಂದರೆ 21ನೇ ವಿಧಿಯನ್ನು ಪ್ರತಿನಿಧಿಸುತ್ತೆ. ನೆನಪಿರಲಿ, 21ನೇ ವಿಧಿ ಎಷ್ಟು ಶ್ರೇಷ್ಠ ಅಂತಂದರೆ ಎಷ್ಟು ಇದಕ್ಕೊಂದು ಪ್ರಬಲತೆ ಮತ್ತು ಶಕ್ತಿ ಇದೆ 21ನೇ ವಿಧಿಗೆ ಅಂದರೆ ಭಾರತದಲ್ಲಿ ಎಂತಹ ತುರ್ತು ಪರಿಸ್ಥಿತಿ, ಅದು ಯಾವುದೇ ತುರ್ತು ಪರಿಸ್ಥಿತಿಯನ್ನು ಹೇರಿದರೂ ಸಹ 21ನೇ ವಿಧಿ ರದ್ದಾಗಂಗಿಲ್ಲ. ನೆನ್ಪಿಟ್ಕೋಬೇಕು, 21ನೇ ವಿಧಿ ಯಾಕೆ ರದ್ದಾಗಂಗಿಲ್ಲ? ಜೀವಿಸುವ ಹಕ್ಕನ್ನು ಒದಗಿಸ್ಕೊಡ್ತಾ ಇರುವಂತಹದ್ದು. ಆ ಕಾರಣಕ್ಕೆ ಈ 21ನೇ ವಿಧಿಯನ್ನು ಪ್ರತಿನಿಧಿಸುವುದಕ್ಕೋಸ್ಕರ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ತಗೊಂಬಂತು. ಇದಕ್ಕೆ ಮಾನದಂಡ ಯಾವುದು ಅಂತಂದ್ರೆ ಆಹಾರ ಭದ್ರತಾ ಸೂಚ್ಯಾಂಕ. ಈ ಆಹಾರ ಭದ್ರತಾ ಸೂಚ್ಯಾಂಕದ ವ್ಯಾಪ್ತಿಯೊಳಗೆ ಭಾರತ ಈಗ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ 74ನೇ ಸ್ಥಾನದಲ್ಲಿದೆ. ಸರಿ, ಹಾಗಾದರೆ ಈ ಆಹಾರ ಭದ್ರತೆ ಅಂತಂದರೆ ಯಾವ್ಯಾವ ರೀತಿ ಸೌಲಭ್ಯವನ್ನು ಒಳಗೊಂಡಿರಬೇಕು, ಏನೇನನ್ನು ಒಳಗೊಂಡಿರಬೇಕು ಅನ್ನೋದ್ರ ಮೇಲೆ ನಮಗಿಲ್ಲಿ ಪ್ರಶ್ನೆ ಆಗ್ತದೆ. ಯಾವಾಗ ಆಹಾರ ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಅಂತಂದೇಳಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗ್ತದೋ ಈ ಕಾಯ್ದೆಯ ಮಸೂದೆಯನ್ನು ಫಸ್ಟ್ ಜಾರಿ ತಗೊಂಬಂತು. ಆಹಾರ ಭದ್ರತಾ ಮಸೂದೆಯನ್ನು, ಆಹಾರ ಭದ್ರತಾ ಮಸೂದೆಯನ್ನು ಜಾರಿ ತಗೊಂಬಂತು. ಎಷ್ಟರಲ್ಲಿ? 2011 ಆ್ಯಕ್ಚುಲಿ 2013 ಇದು ಕಾಯ್ದೆ ಆಯಿತು. ಆದರೆ ಇದರ ಮಸೂದೆ ಫಸ್ಟು ಚರ್ಚೆ ಆಗಿದ್ದು ಯಾವಾಗಪ್ಪ ಅಂತಂದರೆ ಸಂವಿಧಾನದೊಳಗೆ ಅಂತಂದರೆ ಇದು ಫಸ್ಟು ಈ ಆಹಾರ ಭದ್ರತಾ ಮಸೂದೆ ಫಸ್ಟ್ ಚರ್ಚೆ ಆಗಿದ್ದು ಎಷ್ಟಪ್ಪ ಅಂತಂದರೆ 2011 ಮಸೂದೆ ಆಗ್ತದೆ. ಯಾಕೆ ಮಸೂದೆ ಅಂತಂದರೆ ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು
ಭಾರತದ ಆರ್ಥಿಕ ತಜ್ಞ ಒಬ್ರು ಬರ್ತಾರೆ, ಜೀನ್ ರೋಜ್ ಅಂತಂದೇಳಿ. ಈ ಜೀನ್ ರೋಜ್ ರವರ ಸಲಹೆಯ ಮೇರೆಗೆ ಏನಾಗ್ತದೆ, 2011 ಆಗಿನ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ, ಆಹಾರ ಭದ್ರತಾ ಮಸೂದೆಯನ್ನು, ನೆನ್ಪಿಟ್ಕೊಳ್ರಿ, ಜೀನ್ ರೋಜ್ ಇವರ ಸಲಹೆ ಮೇರೆಗೆ ಆಹಾರ ಭದ್ರತಾ ಮಸೂದೆ ಜಾರಿಯಲ್ಲಿ ಬರ್ತದೆ. ಬಟ್ ಈ ಆಹಾರ ಭದ್ರತಾ ಮಸೂದೆ ಜಾರಿಗೆ ಬಂದು ಕೆಲವೊಂದು ಅಂಶಗಳನ್ನ ಒಳಗೊಂಡು ಚರ್ಚೆ ಆಗ್ತಿರ್ತದೆ. ಈ ಆಹಾರ ಭದ್ರತಾ ಮಸೂದೆಗೆ ತುಂಬಾ ಹೆಚ್ಚು ಶಕ್ತಿ ನೀಡಿದಂತಹ ಒಂದು ಕಾಯ್ದೆ ಅಥವಾ ಒಂದು ಕಾನೂನು ಯಾವುದು ಅಂತಂದ್ರೆ ಛತ್ತೀಸ್ಗಢ ರಾಜ್ಯ ಸರ್ಕಾರ ಜಾರಿ ತಗೊಂಡ್ಬಂದಿದ್ದಂತಹ ಆಹಾರ ಭದ್ರತಾ ಕಾಯ್ದೆ. ಛತ್ತೀಸ್ಗಢ ರಾಜ್ಯ ಸರ್ಕಾರ ಡಿಸೆಂಬರ್ 12, 2012 ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ತಗೊಂಡು ಬಂದಿರ್ತದ. ಆಹಾರ ಭದ್ರತಾ ಕಾಯ್ದೆ ಎಷ್ಟರಲ್ಲಿ ಅಂತಂದ್ರೆ 2012 ಡಿಸೆಂಬರ್ 12 ಈ ಛತ್ತೀಸ್ಗಢ ರಾಜ್ಯ ಸರ್ಕಾರ ಏನ್ ಮಾಡಿರ್ತದಪ್ಪ ಅಂತಂದ್ರೆ ಆಹಾರ ಭದ್ರತೆಯನ್ನು ಒದಗಿಸೋಕೋಸ್ಕರ ರಾಜ್ಯದಲ್ಲಿರುವಂತಹ ಒಟ್ಟು ಕುಟುಂಬ ವರ್ಗಗಳನ್ನ 4 ವಿಧಗಳನ್ನಾಗಿ ಮಾಡಿರ್ತದೆ. ನೆನ್ಪಿಟ್ಕೊಳ್ಬೇಕು, ರಾಜ್ಯದಲ್ಲಿರುವಂತಹ ಒಟ್ಟು ಕುಟುಂಬಗಳನ್ನ 4 ವಿಧ. ಒಂದು ಅಂತ್ಯೋದಯ ಅಂತ ಮಾಡಿರ್ತದ. ಆಕ್ಚುಲಿ ಅಂತ್ಯೋದಯ ಇದು ಕೇಂದ್ರ ಸರ್ಕಾರದ ಯೋಜನೆ, 2000 ಜಾರಿ ಬಂದಿದ್ದು. ಆಮೇಲೆ ಆದ್ಯತಾ ಅಂತಂದೇಳಿ ಡಿವೈಡ್ ಮಾಡ್ತದೆ. ಜೊತೆಗೆ ಸಾಮಾನ್ಯ ಕುಟುಂಬ ಅಂತ ಜಾರಿ ತಗೊಂಬರ್ತದೆ, ಸಾಮಾನ್ಯ ಕುಟುಂಬ. ಅದಾದ್ಮೇಲೆ ಈ ಆದ್ಯೇತರ ಅಂತಂದೇಳಿ ಅಂದ್ರೆ ಈ ಎಲ್ಲಾ ಸೌಲಭ್ಯಗಳಿಂದ ಹೊರಗಿರುವಂತಹ ಕುಟುಂಬ ವರ್ಗಗಳನ್ನ ಆದ್ಯೇತರ ಕುಟುಂಬಗಳು ಅಂತಂದ್ರೆ ಒಟ್ಟು 4 ವಿಧಗಳಲ್ಲಿ ವಿಂಗಡಣೆ ಮಾಡ್ಕೊಂಡು ಬಂದಿರ್ತದ. ನೆನಪಿರ್ಲಿ, ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ಬರಬೇಕಾಗಿತ್ತನಪ್ಪ ಅಂತಂದ್ರೆ ಇದಕ್ಕೆ ಮೂಲ ಅಂಶಗಳು ತುಂಬಾ ಹೆಚ್ಚು ಎರವನ್ನ ತೆಗೆದುಕೊಂಡಿದ್ದು ಎಲ್ಲಿಂದ ಅಂತಂದ್ರೆ ಛತ್ತೀಸ್ಗಢ ರಾಜ್ಯ ಜಾರಿ ತಗೊಂಡ್ಬಂದಂತಹ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯಿಂದ ಜಾರಿ ತಗೊಂಡ್ಬಂದಿರತಕ್ಕಂಥದ್ದು. ನೆನಪಿರ್ಲಿ, ಇಲ್ಲಿ ಛತ್ತೀಸ್ಗಢ ರಾಜ್ಯ ಸರ್ಕಾರ ಏನ್ ಮಾಡಿರ್ತದಪ್ಪ ಅಂತಂದ್ರೆ 2012 ಆಹಾರ ಭದ್ರತಾ ಕಾಯ್ದೆಯಡಿ ಯಾರಿಗೆ ಆಹಾರ ಧಾನ್ಯಗಳನ್ನ ಒದಗಿಸಿಕೊಡೋದು ಸೂಕ್ತ ಅನ್ನೋದನ್ನ ಆಧಾರವಾಗಿಟ್ಕೊಂಡು 4 ವಿಧಗಳನ್ನ ಮಾಡಿರ್ತದ. ಅಂತ್ಯೋದಯ, ಆದ್ಯತಾ, ಸಾಮಾನ್ಯ ಕುಟುಂಬಗಳು ಮತ್ತು ಆದ್ಯೇತರ ಅಂತಂದೇಳಿ. ಇಲ್ಲಿ ಮುಖ್ಯವಾಗಿ ಇವತ್ತು ಆಹಾರ ಧಾನ್ಯಗಳ ಅಗತ್ಯತೆ ಯಾರಿಗಿದೆಯಪ್ಪ ಅಂತಂದ್ರೆ ಅಂತ್ಯೋದಯ ಕುಟುಂಬದವರಿಗೆ ಮತ್ತು ಆದ್ಯತಾ ಕುಟುಂಬದವರಿಗೆ ಅತಿ ಮುಖ್ಯವಾಗಿ ಲಭ್ಯ ಇರತಕ್ಕಂಥದ್ದು. ಯಾಕೆಂದ್ರೆ ಅಂತ್ಯೋದಯ ಕುಟುಂಬ ಮತ್ತು ಆದ್ಯತೆ ವ್ಯಾಪ್ತಿಯೊಳಗೆ ಬರುವಂತಹ ಕುಟುಂಬಗಳು ಕೇವಲದ ಆಹಾರದ ಕೊರತೆ ಅಲ್ಲ, ಇವನ್ ಪೌಷ್ಟಿಕ ಆಹಾರದ ಕೊರತೆ ಕೂಡ ಇವ್ರಿಗಿರ್ತಕ್ಕಂಥದ್ದು. ಸೊ ಇಂಥವ್ರಿಗೆ ಆಹಾರವನ್ನು ಒದಗಿಸಿಕೊಡ್ಲಿಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತದೆ, ಆಹಾರ ಭದ್ರತಾ ಕಾಯ್ದೆಯನ್ನ ಛತ್ತೀಸ್ಗಢ ತಗೊಂಡ್ಬಂದಿತ್ತು. ಈ ಛತ್ತೀಸ್ಗಢ ತಗೊಂಡು ಬಂದಿದ್ದಂತಹ ಈ ಕಾಯ್ದೆ ಮತ್ತು ಆಹಾರ ಭದ್ರತಾ ಮಸೂದೆ ಇವೆಲ್ಲ ಅಂಶಗಳನ್ನ ಒಳಗೊಂಡು ಕೇಂದ್ರ ಸರ್ಕಾರ ಏನ್ ಮಾಡ್ತು, 2013 ಜುಲೈ 5 ಏನ್ ಮಾಡ್ತದೆ, ಸುಗ್ರೀವಾಜ್ಞೆಯನ್ನ ಹೊರಡಿಸೋದ್ರ ಮೂಲಕ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಗೊಂಡು ಬರ್ತದ. ನೆನಪಿಲ್ಲ ಸರಿ. ಹಾಗಾದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವ ಯಾವ ಅಂಶಗಳನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವ ಯಾವ ಅಂಶಗಳನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಒಳಗೊಂಡಿರುವುದು ಇವತ್ತಿನ ಮಕ್ಕಳಿಗೆ ನಾವು ಬಿಸಿ ಊಟದ ಯೋಜನೆ ಕೇಳ್ತೇವೆ ನೋಡ್ರಿ, ಮಧ್ಯಾಹ್ನದ ಬಿಸಿ ಊಟದ ಯೋಜನೆ, ಆಮೇಲೆ ಸಮಗ್ರ ಮಕ್ಕಳ ಅಭಿವೃದ್ಧಿ, ಜೊತೆಗೆ ಪೌಷ್ಟಿಕ ಆಹಾರದ ಕೊರತೆ ಇರುವಂತಹ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಆಹಾರವನ್ನು ಒದಗಿಸುವ ಯೋಜನೆಗಳು, ಜೊತೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಈ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಇದು ಕೂಡ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಇವತ್ತೇನು ಹಂಚಿಕೆ ಆಗ್ತಾ ಇದೆ ನೋಡ್ರಿ, ಮಧ್ಯಾಹ್ನದ ಬಿಸಿ ಊಟದ ಯೋಜನೆ, ಸಮಗ್ರ ಮಕ್ಕಳ ಅಭಿವೃದ್ಧಿ ಅಂತನಪ್ಪ ಅಂದ್ರೆ ಇವತ್ತು ನಾವು ಅಂಗನವಾಡಿ ಕೇಂದ್ರಗಳಿಗೆ ನಾವಿವತ್ತು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತೀವಿ ನೋಡ್ರಿ. ಸಣ್ಣ ಮಕ್ಕಳಿಗೆ ಇವತ್ತು ಅಂಗನವಾಡಿ ಕೇಂದ್ರಗಳಿರುವಂತಹ ಮಕ್ಕಳಿಗೆ ಆಹಾರವನ್ನ ಒದಗಿಸಿಕೊಡೋದಕ್ಕೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಅಂತಂದೇಳಿ ಕರಿತೇವೆ. ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಈ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಕಾರ್ಯಕ್ರಮದಡಿ ಇವತ್ತು ಭಾರತದಾದ್ಯಂತ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಪೌಷ್ಟಿಕ ಆಹಾರದ ಜೊತೆಗೆ ಸಾಮಾನ್ಯ ಆಹಾರವನ್ನು ಒದಗಿಸ್ಕೊಡ್ತೀವಿ. ಇವತ್ತು ಪೌಷ್ಟಿಕ ಆಹಾರ ಅಂತ ಬಂದಾಗ ಪ್ರೋಟೀನ್ ಯುಕ್ತ ಹಾಲು ಕೊಡ್ತೇವೆ, ಜೊತೆಗೆ ಮೊಟ್ಟೆ ಕೊಡ್ತೇವೆ. ಈ ಎಲ್ಲದನ್ನ ಯಾವ ವ್ಯಾಪ್ತಿಯೊಳಗ ಅಂತಂದ್ರೆ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯೊಳಗ. ನೆನಪಿರ್ಲಿ, ಆಹಾರ ಭದ್ರತಾ ಕಾಯ್ದೆ ಅಂದ್ರೆ ಕೇವಲ ಪಡಿತರ ಮೂಲಕ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡುವುದು ಅಷ್ಟೇ ಅಲ್ಲ. ಇವತ್ತು ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಆಗಿರ್ಬೋದು, ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಬೋದು, ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡುವುದಾಗಿರ್ಬೋದು, ಇವನ್ 6 ರಿಂದ 14 ವರ್ಷದೊಳಗಿನ ಮಕ್ಕಳ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸೋದಾಗಿರ್ಬೋದು. ಈ 6 ರಿಂದ 14 ವರ್ಷದ ಒಳಗಿನ ಮಕ್ಕಳ ಪೌಷ್ಟಿಕ ಆಹಾರದ ಕೊರತೆಯನ್ನು ನೀಗಿಸೋದಕ್ಕೋಸ್ಕರನೇ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು.
ಇದು ಇವುಗಳೆಲ್ಲವುದರ ಜೊತೆಗೆ ಇವತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಪಡಿತರ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಯೋಜನೆ ಯಾವುದು ಅಂತಂದ್ರೆ ದಟ್ ಈಸ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಇದನ್ನಿಟ್ಕೊಂಡು ನಿಮಗೆ ಪ್ರಶ್ನೆ ಕೇಳ್ತಾನೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯು ಒಳಗೊಂಡಿರುವುದು ಅಂತ ಪ್ರಶ್ನೆ ಕೇಳಿ ಇವು 4 ಏನಾದ್ರು ಕೊಟ್ಟು ಒಂದು ಯಾವುದಾದ್ರೂ ಬೇರೆ ಕೊಟ್ಬಿಡ್ತಾನೆ. ಅಂಥ ಸಂದರ್ಭದೊಳಗೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಸೊ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಒಳಗೆ ನೀವೆಲ್ಲ ಗೊತ್ತಾಯ್ತು, ಇಲ್ಲಿ ಮೊದಲನೇದ್ದು ಮಧ್ಯಾಹ್ನದ ಬಿಸಿಯೂಟ. ಈ ಮಧ್ಯಾಹ್ನದ ಬಿಸಿಯೂಟ ಅಂತ ಬಂದಾಗ ಇಲ್ಲಿ ಯಾರನ್ನ ಪರಿಗಣಿಸೋದು ಅಂತಂದ್ರೆ 6 ರಿಂದ 14 ವರ್ಷದೊಳಗಿರುವಂತಹ ಮಕ್ಕಳು, ಜೊತೆಗೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಬಂದಾಗ ಇಲ್ಲಿ ನಾವು ಪರಿಗಣಿಸಬೇಕಾಗಿರೋದು ಅಂಗನವಾಡಿ ಮಕ್ಕಳನ್ನ. ಮೂರನೇದ್ದು ಪೌಷ್ಟಿಕಾಂಶದ ಕೊರತೆ ಇರುವಂತಹ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಆಹಾರ ಧಾನ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಬರ್ತದೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಏನಪ್ಪ ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅಂತಂದೇಳಿ ನೆನಪಿರಲಿ. ಇವತ್ತು ಗರ್ಭಿಣಿಯರ ಮತ್ತು ಬಾಣಂತಿಯರಿಗೆ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡ್ಲಿಕ್ಕೋಸ್ಕರ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿವಿಧ ಬೇರೆ ಯೋಜನೆಗಳನ್ನು ಜಾರಿಗೆ ತಗೊಂಡು ಬಂದಾದ. ಈ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಮುಂದಾಗ್ತೇನೆ. ಆ ಸಂದರ್ಭದಲ್ಲಿ ಈ ಗರ್ಭಿಣಿಯರ ಮತ್ತು ಬಾಣಂತಿಯರ ಆಹಾರ ಭದ್ರತೆಗೋಸ್ಕರ ಯಾವೆಲ್ಲ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತಗೊಂಡು ಬಂದ ನಾವೆಲ್ಲವನ್ನು ಕುರಿತು ಚರ್ಚೆ ಮಾಡೋಣ. ಈಗ ಮುಖ್ಯವಾಗಿ ನೋಡ್ರಿ, ಇತ್ತೀಚಿನ KS ಎಕ್ಸಾಮ್ಗಳಲ್ಲಂತೂ ಕಂಪಲ್ಸರಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಮಾತೃಶ್ರೀ ಯೋಜನೆ ಅಂತ ಇದೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಇದೆ, ಮಾತೃಪೂರ್ಣ ಯೋಜನೆ ಇದೆ. ಇವೆಲ್ಲ ಯೋಜನೆಯಡಿ ಇವತ್ತು ಆಹಾರ ಧಾನ್ಯಗಳನ್ನು ಒದಗಿಸುವುದರ ಜೊತೆಗೆ ಪ್ರೋತ್ಸಾಹಧನ ಹೆರಿಗೆ ಭತ್ಯೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇವೆಲ್ಲವುದ್ರ ಯಾವುದೇ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು ಅಂದರೆ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ನೆನಪಲ್ಲಿರ್ಲಿಕ್ಕೆ ಸಾಧ್ಯ ಆಗಿರಬೇಕು. ಸೊ ಇನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದು ತುಂಬ ಹೆಚ್ಚು ಈಗಿನ ಕಾಲಮಾನಕ್ಕೆ ಹೆಚ್ಚು ಸೂಕ್ತ ಇರುವಂಥದ್ದು. ಸೊ ಇವೆಲ್ಲದರ ಹಿನ್ನೆಲೆಯನ್ನು ಆಧಾರವಾಗಿಟ್ಕೊಂಡು ನಾವು ಇಲ್ಲಿ ಚರ್ಚೆ ಮಾಡೋದಾದ್ರೆ ಈಗ ಮುಖ್ಯ ಹಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತೇಳಿ. ಇವತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಅಂತೇಳಿ ಈ ಜಾರಿಗೆ ತಗೊಂಡು ಬಂದಿದೆ. ಆ್ಯಕ್ಚುಲಿ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಅಡಿಯ ವ್ಯಾಪ್ತಿಯೊಳಗೆ ಇವತ್ತೇನಾಗಿದೆಪ್ಪ ಅಂದರೆ ಸಾಕಷ್ಟು ಪಡಿತರ ವಿತರಣಾ ಯೋಜನೆಗಳು ಲಭ್ಯ ಇದ್ದಾವೆ. ಇವತ್ತೇನಿದೆ ನೋಡ್ರಿ, ಇವತ್ತು ಪಡಿತರ ಸೌಲಭ್ಯ ಇರುವಂತಹ ಅಥವಾ ಪಡಿತರ ಫಲಾನುಭವಿಗಳಿಗೆ ಇವತ್ತು ಆಹಾರ ಧಾನ್ಯಗಳು ಲಭ್ಯ ಇರೋದಕ್ಕೆ ಸಾಕಷ್ಟು ಯೋಜನೆಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಅಂತ ಬಂದಾಗ ನಮ್ಮ ರಾಜ್ಯದಲ್ಲಿರುವಂತಹ ಪ್ರಮುಖ ಪಡಿತರ ಆಹಾರ ಯೋಜನೆ ಅನ್ನಭಾಗ್ಯ ಯೋಜನೆ, ಅಂತ್ಯೋದಯ ಯೋಜನೆ. ನಮ್ಮ ರಾಜ್ಯದಲ್ಲಿ ತುಂಬ ಫೇಮಸ್ ಅಂದರೆ ಅನ್ನಭಾಗ್ಯ ಯೋಜನೆ. ಅದಾದಮೇಲೆ ಅಂತ್ಯೋದಯ ಯೋಜನೆಯನ್ನು ಕೇಂದ್ರ ಸರ್ಕಾರ 2000 ಇಸ್ವಿ ಒಳಗನೆ ಜಾರಿ ತಗೊಂಡ್ಬಂದಿತ್ತು ಅದು. ಅದಾದಮೇಲೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಇದೆ, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಂತ ಇದೆ. ಇವುಗಳ ಜೊತೆಗೆ ರೀಸೆಂಟಾಗಿ ಈಗ ಕೋವಿಡ್-19 ಇಂತಹ ಸಂದಿಗ್ಧ ಸ್ಥಿತಿಯೊಳಗಿರುವಂತಹ ಯೋಜನೆ ಅಂದರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇವೆಲ್ಲವೂ ಯಾವ ವ್ಯವಸ್ಥೆಯೊಳಗೆ ಜಾರಿಯಲ್ಲಿದ್ದಾವೆ ಅಂತಂತಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯೊಳಗೆ ಜಾರಿಯಲ್ಲಿರ್ತಕ್ಕಂಥದ್ದು. ನೆನಪಿರಲಿ, ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯು ಕೂಡ ಯಾವುದನ್ನು ಒಳಗೊಂಡಿರೋದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯೊಳಗೆ ಇರುವಂತಹದ್ದು. ನೆನಪಿಟ್ಟುಕೊಳ್ಳಲು ಸಾಧ್ಯ ಆಗಬೇಕು. ಸರಿ, ಹಾಗಾದರೆ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಆಹಾರ ಭದ್ರತಾ ಕಾಯ್ದೆಯಡಿ ಇರುವಂತಹ ಒಟ್ಟು ಕುಟುಂಬ ವರ್ಗಗಳನ್ನು ಯಾವ ರೀತಿಯಾಗಿ ಈ ಯೋಜನೆಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಚರ್ಚೆ ಮಾಡೋದಾದರೆ ಸರಿಯಾಗಿ ಗಮನಿಸೋಕೆ ಸಾಧ್ಯ ಆಗಿರಬೇಕು. ಎಸ್ ಆದ್ಮೇಲೆ ಇಲ್ಲಿ ಯಾವ ರೀತಿಯಾಗಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಿಕ್ಕೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ತಗೊಂಡು ಬಂದ್ರಂತ ಬಂದಾಗ ಇಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಏನು ಮಾಡ್ತು ಅಂದರೆ ಭಾರತದಲ್ಲಿ ಆಹಾರ ಧಾನ್ಯಗಳ ಅಗತ್ಯತೆ ಇರುವವರನ್ನ ಏನು ಮಾಡ್ತು, 2 ಕುಟುಂಬಗಳಾಗಿ ವಿಂಗಡಣೆ ಮಾಡ್ತು. ಅಂದರೆ ಯಾರಿಗೆ ಆಹಾರ ಧಾನ್ಯಗಳ ಅವಶ್ಯಕತೆ ಇದೆಯೋ, ಅಂದರೆ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಯಾರಿಗೆ ಆಹಾರ ಧಾನ್ಯಗಳ ಅಗತ್ಯ ಇದೆಯೋ ಅವರನ್ನು ಆದ್ಯತಾ ಕುಟುಂಬಗಳು ಅಂತ ಸೇರ್ಪಡೆ ಮಾಡಿತು. ಆದ್ಯತಾ ಕುಟುಂಬಗಳು ಅಂತೇಳಿ ಸೇರ್ಪಡೆ ಮಾಡಿದರು. ಇನ್ನು ತಮ್ಮ ಆಹಾರ ಧಾನ್ಯಗಳನ್ನೇ ತಾವೇ ಪೂರೈಸಿಕೊಳ್ಳುವಷ್ಟು ಸಾಮರ್ಥ್ಯ ಇರುವಂತಹ ಕುಟುಂಬಗಳನ್ನು ಆದ್ಯೇತರ, ಇವರ ಅಗತ್ಯ ಇಲ್ಲದೆ ಇರತಕ್ಕಂಥವ್ರು, ಇವರಿಗೆ ಸರ್ಕಾರದ ಮೂಲಕ ಆಹಾರ ಧಾನ್ಯಗಳ ಅಗತ್ಯ ಇಲ್ಲ ಅನ್ನೋದನ್ನ ಏನು ಮಾಡಿದ್ರು, ಆದ್ಯೇತರ ಕುಟುಂಬಗಳಾಗಿ ವಿಂಗಡಣೆ ಮಾಡಿತು. ನೆನಪಿರಲಿ.
ಸೊ ಇದಕ್ಕಿಂತ ಮುಂಚೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ವ್ಯಾಪ್ತಿಗಿಂತ ಬರೋಕ್ಕಿಂತ ಮುಂಚೆ 2013ಕ್ಕಿಂತ ಮುಂಚೆನೂ ಕೂಡ ಪಡಿತರ ವ್ಯವಸ್ಥೆ ಇತ್ತು, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇತ್ತು. ಆದರೆ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇವತ್ತು ಕುಟುಂಬಗಳಿಗೆ ಏನು ಮಾಡ್ತಾ ಇತ್ತು, ಆಹಾರ ಧಾನ್ಯಗಳನ್ನ ಒದಗಿಸಿಕೊಡುವಲ್ಲಿ ಸಾಕಷ್ಟು ಗೊಂದಲಗಳನ್ನು ತಗೊಂಡು ಬಂದಿತ್ತು. ನಿಮ್ಗೆಲ್ರಿಗೆ ಈ ವಿಡಿಯೋನ ನೋಡುವಂಥವ್ರಿಗೆ ನಿಮ್ಮ ಬಾಲ್ಯದ ದಿನಗಳನ್ನು ಸ್ವಲ್ಪ ನೀವು ಗಮನಿಸ್ಕೋಬಹುದು. ಅವಾಗ ಕೆಂಪು ಕಾರ್ಡು, ಹಳದಿ ಕಾರ್ಡು, ಆಮೇಲೆ ಹಸಿರು ಕಾರ್ಡು, ಈ ಥರ ಎಲ್ಲ ಬೇರೆ 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 ಆದಂತಹ ಕಾರ್ಡ್ಗಳ ಮೂಲಕ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ರು. ನಿಮ್ಮ ಗಮನಕ್ಕೆ ಇರ್ಬೋದು. ಅಂದ್ರೆ ಒಂದು ಕಾರ್ಡ್ನೊಳಗೆ ಒಂದು ರೀತಿಯ ಆಹಾರ ಧಾನ್ಯ, ಇನ್ನೊಂದು ಕಾರ್ಡ್ ಇತ್ತಂದ್ರೆ ಇನ್ನೊಂದು ರೀತಿಯ ಆಹಾರ ಧಾನ್ಯ. ಒಟ್ಟಾರೆಯಾಗಿ ಇಲ್ಲಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವ ಸಂದರ್ಭದೊಳಗೆ ವ್ಯವಸ್ಥಿತವಾದಂತಹ ಆಹಾರ ಧಾನ್ಯಗಳ ಲಭ್ಯತೆ ಫಲಾನುಭವಿಗಳಿಗೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಗೊಂದಲಗಳಿದ್ದು. ಹೀಗಾಗಿ ಇವನ್ ಇನ್ಕ್ಲೂಡಿಂಗ್ ಇವತ್ತು BPL ಮತ್ತು APL ಅಂತ ಏನು ಪರಿಗಣನೆ ಮಾಡಿರಲಿಲ್ಲ, ಇವೆಲ್ಲವನ್ನ ಗೊಂದಲಗಳನ್ನು ಏನು ಮಾಡಿದ್ರು, ದೂರ ಮಾಡಿ ಈ APL, BPL, ಅಂತ್ಯೋದಯ ಇವೆಲ್ಲವುಗಳನ್ನ ಸಪರೇಟ್ ಮಾಡಿ ಇಲ್ಲಿ ಆಹಾರ ಧಾನ್ಯಗಳ ಅಗತ್ಯ ಇರೋಂಥವ್ರಿಗೆ ಆಹಾರ ಧಾನ್ಯ ಒದಗಿಸ್ಕೊಡೋದು, ಅಗತ್ಯ ಇಲ್ಲದೆ ಇರೋರನ್ನ ಈ ವ್ಯಾಪ್ತಿಯಿಂದ ಹೊರಗಿಟ್ಬಿಡೋದು. ಆ ಕಾರಣಕ್ಕೆ ಸರ್ಕಾರ ಏನು ಮಾಡ್ತು, ಆದ್ಯತಾ ಕುಟುಂಬ ಮತ್ತು ಆದ್ಯೇತರ ಕುಟುಂಬಗಳಂತೇಳಿ ಡಿವೈಡ್ ಮಾಡ್ತು. ನೆನಪಿರ್ಲಿ, ಆಹಾರ ಧಾನ್ಯಗಳ ಅಗತ್ಯ ಅಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಯಾರಿಗೆ ಆಹಾರ ಧಾನ್ಯಗಳ ಅಗತ್ಯ ಇತ್ತೋ ಅವರೆಲ್ಲರೂ ಆದ್ಯತಾ ಕುಟುಂಬಗಳು. ಸರಿ, ಹಾಗಾದ್ರೆ ಆದ್ಯತಾ ಕುಟುಂಬಗಳ ವ್ಯಾಪ್ತಿಯೊಳಗೆ ಯಾರು ಬರಬಹುದು ಹಂಗಾರೆ ಈಗ ಪ್ರಸ್ತುತ? ಯಾರಿಗೆ ಆಹಾರ ಧಾನ್ಯಗಳ ಅಗತ್ಯ ಇದೆ ಹಂಗಾರೆ ಈಗ ಪ್ರಸ್ತುತ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ಆದ್ಯತಾ ಕುಟುಂಬದ ವ್ಯಾಪ್ತಿಯೊಳಗೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ BPL ಮತ್ತು AAY ಯೋಜನೆಯ ಫಲಾನುಭವಿಗಳು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇವತ್ತು ಆದ್ಯತಾ ಕುಟುಂಬದ ವ್ಯಾಪ್ತಿಯೊಳಗೆ ಬರುವಂತಹ ಕುಟುಂಬ ವರ್ಗಗಳು ಯಾವುವು ಅಂತಂದ್ರೆ BPL ಕುಟುಂಬ ವರ್ಗಗಳು ಮತ್ತು AAY ಕುಟುಂಬ ವರ್ಗಗಳು. ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಮತ್ತು ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಯಾರು ಬರ್ತಾ ಇದ್ರು ನೋಡ್ರಿ, ಇವತ್ತು ಇಂಥವ್ರನ್ನ ಅಂತ್ಯೋದಯ ಕುಟುಂಬಗಳು ಅಂತ ಕರಿತೀವಿ ನೋಡ್ರಿ. ನಿಮಗೆ BPL ಗಿಂತನೂ ತಳಮಟ್ಟದಲ್ಲಿರುವಂತಹ ಕುಟುಂಬಗಳು ಅಂದ್ರೆ ಅಂತ್ಯೋದಯ ಕುಟುಂಬಗಳು. ಈ ಅಂತ್ಯೋದಯ ಕುಟುಂಬಗಳು ಜೊತೆಗೆ BPL ಕುಟುಂಬಗಳು ಇವತ್ತು ಯಾವ ವ್ಯಾಪ್ತಿಗೆ ಬರ್ತಾ ಇದಾರಪ್ಪ ಅಂದ್ರೆ ಆದ್ಯತಾ ಕುಟುಂಬಗಳ ವ್ಯಾಪ್ತಿಗೆ ಬರ್ತಾರೆ. ಇನ್ನ ಆದ್ಯತರ ಕುಟುಂಬಗಳ ವ್ಯಾಪ್ತಿಗೆ ಅಂತಂದ್ರೆ ಅಬೋವ್ ಪಾವರ್ಟಿ ಲೈನ್ APL ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥವ್ರು ಎಲ್ಲರೂ ಏನಾಗಿರಪ್ಪ ಅಂದ್ರೆ ಆದ್ಯತರ ಕುಟುಂಬಗಳಾಗಿರ. ನೆನಪಿರ್ಲಿ, APL ದವರೇ ಆದ್ಯತರಲ್ಲ, ಆದ್ಯತರ ಕುಟುಂಬದ ವ್ಯಾಪ್ತಿಯೊಳಗೆ APL ದವ್ರು ಬರ್ತಾ ಇರ್ತಾರೆ. ನೆನಪಿರೋಕೆ ಸಾಧ್ಯ ಆಗಬೇಕು. ನಿಮಗೆ ಆದ್ಯತರ ಅಂದ್ರೆ APL, ಆದ್ಯತಾ ಕುಟುಂಬಗಳಂದ್ರೆ BPL ಅನ್ನುವಂಥದ್ದಲ್ಲ. ಇವತ್ತು APL, BPL ಇವೆಲ್ಲವನ್ನ ತೆಗೆದು ಹಾಕಿ ಇವತ್ತು ಆದ್ಯತಾ ಕುಟುಂಬ ಇರೋದು. ಆದ್ಯತಾ ಕುಟುಂಬದ ವ್ಯಾಪ್ತಿಯೊಳಗೆ ಬರೋರು ಯಾರಪ್ಪ ಅಂದ್ರೆ BPL ಮತ್ತು AAY. ಅಂತ್ಯೋದಯ ಅನ್ನ ಯೋಜನೆ ಮತ್ತು BPL ಕುಟುಂಬ ಫಲಾನುಭವಿಗಳು ಏನಾಗಿರ್ತಾರಪ್ಪ ಅಂದ್ರೆ ಆದ್ಯತಾ ಕುಟುಂಬದ ವ್ಯಾಪ್ತಿಯೊಳಗೆ ಬರ್ತಾರೆ. ಈ ಕುಟುಂಬದ ವ್ಯಾಪ್ತಿಗಳಂತ ಬಂದಾಗ ಭಾರತದಲ್ಲಿ ಆದ್ಯತಾ ಕುಟುಂಬಗಳು ಜಾಸ್ತಿ ಇದಾವೋ ಏನು ಆದ್ಯತರ ಕುಟುಂಬಗಳು ಜಾಸ್ತಿ ಇದಾವೋ ಅನ್ನೋದನ್ನು ಇಲ್ಲಿ ಪರಿಗಣಿಸಿದಾಗ ನೆನಪಿರ್ಲಿ ಫ್ರೆಂಡ್ಸ್, ಆದ್ಯತಾ ಕುಟುಂಬಗಳ ವ್ಯಾಪ್ತಿ ಇವತ್ತು ಗ್ರಾಮೀಣ ಭಾಗದೊಳಗೆ ಎಷ್ಟಿದೆ ಅಂತಂದ್ರೆ 76.4% ಜನ ಇವರೇ ಇದ್ದಾರೆ. ಅಂದ್ರೆ 76.4% ಕುಟುಂಬಗಳು ಆದ್ಯತೆಗಳು ಎಲ್ಲಿದಪ್ಪ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿದ್ರೆ, ಇನ್ನು ನಗರ ಭಾಗದಲ್ಲಿ ಈ ಕುಟುಂಬಗಳ ವ್ಯಾಪ್ತಿ ಎಷ್ಟಿದೆಪ್ಪ ಅಂತಂದ್ರೆ 49.64% ಕುಟುಂಬಗಳು ಎಲ್ಲಿದವಪ್ಪ ಅಂತಂದ್ರೆ ನಗರ ಭಾಗದಲ್ಲಿದ್ದಾವೆ. ಯಾವಿವು ಆದ್ಯತಾ ಕುಟುಂಬಗಳು. ಹೆಚ್ಚು ಕಡಿಮೆ ಭಾರತದೊಳಗೆ ಇವರ ವ್ಯಾಪ್ತಿ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 66% ಕುಟುಂಬಗಳು ಇವರೇ ಆದವು ಇಲ್ಲ, ಹೌದಾ? ಇನ್ನು ಆದ್ಯತರ ಕುಟುಂಬಗಳಂತ ಬಂದಾಗ ಇವರ ಪ್ರಮಾಣ ತುಂಬಾ ಕಡಿಮೆ ಗ್ರಾಮೀಣ ಭಾಗದಲ್ಲಿ. ಇವ್ರ ಕುಟುಂಬಗಳು ಎಷ್ಟಪ್ಪ ಅಂತಂದ್ರೆ ಒಂದು 23.96% ಇದ್ರೆ, ಇವ್ರು ಏನಿದ್ರಪ್ಪ ಅಂತಂದ್ರೆ ಆದ್ಯತರ ಕುಟುಂಬಗಳು ನಗರ ಭಾಗದಲ್ಲಿ 50.64% ಇದ್ದಾರೆ ಅಂತಂದೇಳಿ ಅರ್ಥ ಆಯ್ತು. ಇಲ್ಲಿ ಹೆಚ್ಚು ಕಡಿಮೆ ಒಂದು 40% ಕುಟುಂಬಗಳು ಆದ್ಯತರ ಕುಟುಂಬಗಳು. ಅಂದ್ರೆ ಇವತ್ತು ನಾವಿಲ್ಲಿ ಗಮನಿಸಬೇಕಾಗಿರೋದು ಆದ್ಯತಾ ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಅಂತಂದೇಳಿ. ಆದ್ಯತಾ ಕುಟುಂಬಗಳ ಸಂಖ್ಯೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಇವತ್ತು 66%, ಭಾರತದ 66% ಕುಟುಂಬಗಳು ಏನಿಲ್ಲ ಅಂದ್ರೂ ಹೆಚ್ಚು ಕಡಿಮೆ ಒಂದು 80 ಕೋಟಿಗಿಂತನೂ ಅಧಿಕ ಕುಟುಂಬಗಳು ಇವತ್ತೇನಾಗ್ತವೆ, ಆದ್ಯತಾ ಕುಟುಂಬದ ವ್ಯಾಪ್ತಿಗೆ ಬರ್ತವೆ. ಭಾರತದಲ್ಲಿ ಸುಮಾರು 130 ಕೋಟಿ ಜನಸಂಖ್ಯೆ ಪ್ರಸ್ತುತ ಇದೆ ಅಂತಂದ್ರೆ ಎಷ್ಟು ಜನರಿಗೆ ನಾವು ಇವತ್ತು ಆಹಾರ ಧಾನ್ಯಗಳನ್ನು ಒದಗಿಸಿಕೊಡ್ಬೇಕಾಗಿದೆ? ಕನಿಷ್ಠ 80 ಕೋಟಿ ಜನಸಂಖ್ಯೆಗೆ ನಾವು ಇವತ್ತು ಆಹಾರ ಧಾನ್ಯಗಳನ್ನು ಒದಗಿಸಿಕೊಡಲೇಬೇಕಾಗಿರ್ತಕ್ಕಂಥದ್ದು. ಪರಿಣಾಮ ಫ್ರೆಂಡ್ಸ್, ಇವತ್ತು ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಿಕ್ಕೆ ಅಥವಾ ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಇವತ್ತು ಪ್ರಸ್ತುತ ಪ್ರತಿ ವರ್ಷದ ಬಜೆಟ್ನೊಳಗೆ ಹೆಚ್ಚು ಅಮೌಂಟನ್ನು ನಾವು ತೆಗೆದಿಟ್ಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿರೋದು. ಇನ್ನು ಈ ಕೋವಿಡ್-19 ಸಮಯದ ವ್ಯಾಪ್ತಿಯೊಳಗೆ ಇನ್ನು ಒಂದು 100 ಕೋಟಿಗೂ ಹೆಚ್ಚು ಜನಸಂಖ್ಯೆಗೆ ಇವತ್ತು ನಾವು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ದಟ್ಸ್ ಬಿಕಾಸ್ ಆಫ್ ಆಹಾರ ಭದ್ರತೆಗೋಸ್ಕರ.
ಅಂದರೆ ಇವತ್ತು ನಾವು ಇಲ್ಲಿ ಗಮನಿಸಬೇಕಾಗಿರೋದು ಭಾರತದಾದ್ಯಂತ ಆದ್ಯತಾ ಕುಟುಂಬಗಳು ತುಂಬ ಜಾಸ್ತಿ ಇದೆ ಅನ್ನೋದನ್ನ ಇಲ್ಲಿ ಪರಿಗಣಿಸೋದಾದರೆ ಇವನ್ BPL ಕುಟುಂಬ ವರ್ಗಗಳೇ ಭಾರತದಾದ್ಯಂತ ಇನ್ನೂ ಹೆಚ್ಚಿರೋದು. ನಾಳೆ ನೀವು ಭಾರತದ ಆರ್ಥಿಕತೆಗೆ ಸವಾಲುಗಳು ಅನ್ನುವಂಥರ ಬಗ್ಗೆ ಏನಾದರೂ ಚರ್ಚೆ ಮಾಡೋದಾಯಿತು, ನಾಳೆ ನೀವು IAS ಅಂತ ಮತ್ತು KS ಅಂತ ಎಕ್ಸಾಮ್ಗಳಲ್ಲಿ ಪ್ರಬಂಧಗಳನ್ನು ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆಯ ಹಿಂದುಳಿದಿರೋದಕ್ಕೆ ಕಾರಣ ಅಂತ ಬಂದಾಗ ಇಂಥವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಅರ್ಥ ಆಯ್ತಾ? ಇವನ್ ಭಾರತದ ಆರ್ಥಿಕತೆಯಲ್ಲಿ ಕೆಲವೊಂದಿಷ್ಟು ಪೋಲುಗಳಾಗೋದಕ್ಕೆ ಕಾರಣ ಏನಂತ ಬಂದಾಗ ಇಲ್ಲಿ ಆಹಾರವನ್ನು ಜಾಸ್ತಿ ಒದಗಿಸ್ಕೊಡ್ಬೇಕಾಗಿತ್ತಂದ್ರೆ ಹೆಚ್ಚು ಅಮೌಂಟನ್ನು ನಾವು ತೆಗೆದಿಟ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಇವತ್ತು ದೇಶ ಏನಾಗ್ತದೆ, ಇವುಗಳಿಗೆ ದುಡ್ಡನ್ನು ಹೊಂದಿಸ್ಕೊಳ್ಳೋದಕ್ಕೋಸ್ಕರನೇ ಮತ್ತೆ ಬರ್ಡನ್ ಆಗ್ತಕ್ಕಂಥದ್ದು. ಬಟ್ ಇದು ಅನಿವಾರ್ಯನೂ ಕೂಡ, ಹೌದಲ್ವಾ? ಸೊ ಇವತ್ತು ಭಾರತದಲ್ಲಿ ಆಹಾರ ಭದ್ರತಾ ಕಾಯ್ದೆಯಡಿ ಇವತ್ತು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂತಹ ಸೌಲಭ್ಯಗಳು ಬಂದಾಗ ಇಲ್ಲಿ ಫಲಾನುಭವಿಗಳು ಯಾರಾಗಿರ್ತಾರಪ್ಪ ಅಂತಂದರೆ ಆದ್ಯತಾ ಕುಟುಂಬಗಳು ಫಲಾನುಭವಿಗಳಾಗಿರ್ತಾರೆ. ಈ ಆದ್ಯತಾ ಕುಟುಂಬಗಳು ಯಾರ್ಯಾರು ಅಂತ ಬಂದಾಗ BPL ಕುಟುಂಬ ಮತ್ತು AAY ಕುಟುಂಬಗಳೇನಾಗಿರ್ತವೆ ಆದ್ಯತಾ ಕುಟುಂಬ ವರ್ಗದ ವ್ಯಾಪ್ತಿಗೆ ಬಂದು ಇವ್ರಿಗೇನಾಗ್ತದೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸ್ಕೊಡ್ಲಾಗ್ತಿರ್ತದೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇಲ್ಲಿ ಸಾರ್ವಜನಿಕ ಆಹಾರ ಭದ್ರತಾ ಕಾಯ್ದೆಯಡಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಎಂಥವರಿಗೆ ಉಚಿತ ಆಹಾರ ಧಾನ್ಯಗಳು ಅಂದರೆ ಆದ್ಯತಾ ಕುಟುಂಬದವರಿಗೆ ಉಚಿತ ಆಹಾರ ಧಾನ್ಯಗಳು. ಇಲ್ಲಿ ಗಮನಿಸಬೇಕು, ಈ ಒಂದು ಕಾಯ್ದೆ ಏನು ಹೇಳ್ತದ, ಆಹಾರ ಭದ್ರತಾ ಕಾಯ್ದೆಯಡಿ ಯಾವ್ಯಾವ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತದ. ಇಲ್ಲಿ ಇವ್ರಿಗೇನಪ್ಪ ಅಂತಂದ್ರೆ ಅಕ್ಕಿ, ಗೋಧಿ ಮತ್ತೆ ಒರಟು ಧಾನ್ಯಗಳು ಅಂತ ಬರ್ತವೆ. ಅಕ್ಕಿ, ಗೋಧಿ ಮತ್ತು ಒರಟು ಧಾನ್ಯಗಳು ಅಂತ ಬರ್ತವೆ. ಇವ್ರಿಗೆ 3:2:1 ಅನುಪಾತದಲ್ಲಿ ಅಂದರೆ 3:2:1 ಅನುಪಾತದಲ್ಲಿ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಕೊಡಬೇಕು. ಅಂದರೆ 3:2:1 ಅಂತಂದ್ರೆ ಅರ್ಥ 3 kg ಅಕ್ಕಿ, 2 kg ಗೋಧಿ, 1 kg ಒರಟು ಧಾನ್ಯ ಅಲ್ಲಿಯ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಬರ್ತದ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು 5 kg ಆಹಾರ ಧಾನ್ಯಗಳು. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಫಲಾನುಭವಿಗಳಿಗೆ ಎಷ್ಟು ಆಹಾರ ಧಾನ್ಯಗಳನ್ನು ಉಚಿತವಾಗಿ ಒದಗಿಸ್ಕೊಡೋದು ಅಂತಂದರೆ ಎಷ್ಟು ಆಹಾರ ಧಾನ್ಯಗಳು ಅಂತಂದರೆ 5 kg ಆಹಾರ ಧಾನ್ಯಗಳನ್ನು ಉಚಿತವಾಗಿ ಒದಗಿಸ್ಕೊಡ್ಲೇಬೇಕು. ಬಟ್ ಇಲ್ಲಿ ಆ ಒರಟು ಧಾನ್ಯನೂ ಕೂಡ ಸೇರಿಸಿದನಲ್ರಿ ಅಂತಂದರೆ ಇದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ನಮ್ಮ ರಾಜ್ಯದಲ್ಲಿರುವಂತಹ ಪ್ರಮುಖ ಒರಟು ಧಾನ್ಯ ಅಂತಂದರೆ ದಟ್ ಈಸ್ ರಾಗಿ. ನೀವು ಗಮನಿಸಿರ್ಬೋದು, ನಮಗೆ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಇವತ್ತು ಅಕ್ಕಿ ಗೋಧಿಯ ಜೊತೆಗೆ ರಾಗಿಯನ್ನು ಕೂಡ ಒದಗಿಸ್ಕೊಡ್ತಾರಪ್ಪ ಅಂತಂದರೆ ದಟ್ ಈಸ್ ಇಟ್ಸ್ ಅಂಡರ್ ಬೈ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಅಂಡರ್ಸ್ಟ್ಯಾಂಡ್? ಇವತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವ್ಯಾವ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತ ಹೇಳ್ತದೆ ಅಂತಂದರೆ ಅಕ್ಕಿ, ಗೋಧಿ ಮತ್ತು ಒರಟು ಧಾನ್ಯಗಳು. ಇದೇ ವರ್ಷದ ಅಂದರೆ ಕಳೆದ ವರ್ಷದ KS ಪ್ಲಿಮ್ಸ್ 2020 ಪ್ರಶ್ನೆ ಕೇಳಿದ ನೋಡ್ರಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ವ್ಯಾಪ್ತಿಯೊಳಗೆ ಯಾವ್ಯಾವ ಆಹಾರ ಧಾನ್ಯಗಳು ಬರ್ತವೆ ಅಂತಂದೇಳಿ. ನಿಮಗೆ ಇವಾಗ ನಾನು ಚರ್ಚೆ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀನಿ ನೋಡ್ರಿ, ಸರಿಯಾಗಿ ಗಮನಿಸ್ರಲ್ಲಿ ಯಾವ್ಯಾವ ಆಹಾರ ಧಾನ್ಯಗಳು ಅಂತಂದರೆ ಅಕ್ಕಿ, ಗೋಧಿ ಮತ್ತು ಒರಟು ಧಾನ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಸೊ ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು ನೋಡ್ರಿ. ಇದು ಈಗ ಆಲ್ರೆಡಿ ಅಕ್ಕಿ, ಗೋಧಿ, ಒರಟು ಧಾನ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತಂದೇಳಿ ಆಲ್ರೆಡಿ ಪ್ರಶ್ನೆ ಮಾಡಿದಂದ್ರೆ ನೆಕ್ಸ್ಟ್ ಏನು ಕೇಳ್ತಾನೆ, ಯಾವ ಅನುಪಾತದಲ್ಲಿ ಒದಗಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಯಾವ ಅನುಪಾತದಲ್ಲಿ ಅಂದರೆ 3:2:1 ಅನುಪಾತದಲ್ಲಿ ಒದಗಿಸ್ಕೊಡ್ತಾ ಇರ್ತಾನೆ. ನೆನ್ಪಿಟ್ಕೊಳ್ರಿ. ಸೊ ಇದು ಎಂಥವ್ರಿಗೆಪ್ಪ ಅಂದರೆ ಆದ್ಯತಾ ಕುಟುಂಬದವರಿಗೆ. ಸರಿ, ಹಾಗಾದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಕೇವಲ ಆದ್ಯತಾ ಕುಟುಂಬಗಳಿಗಷ್ಟೇ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಕೊಡೋದಾ? ಈ ಆದ್ಯೇತರ ಕುಟುಂಬದ ವ್ಯಾಪ್ತಿಯೊಳಗೆ ಬರುವಂತಹ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನೇನು ಒದಗಿಸಿ ಕೊಡಂಗಿಲ್ವಾ ಅಂತ ಪ್ರಶ್ನೆ ಮಾಡಿದಾಗ ನೆನಪಿರಲಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಆದ್ಯೇತರ ಕುಟುಂಬಗಳಿಗೂ ಸಹ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡ್ಲಾಗ್ತದೆ. ಎಂತಹ ಸಂದರ್ಭದೊಳಗ ಅಂತಂದರೆ ಇವತ್ತೇನು ಸಂದರ್ಭ ಒದಗಿ ಬಂದದ್ದು ನೋಡ್ರಿ, ಇಂತಹ ಸಂದರ್ಭದಲ್ಲಿ ಅಂದರೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದ ಸಂದರ್ಭದಲ್ಲಿ, ತುರ್ತು ಆರ್ಥಿಕ ಪರಿಸ್ಥಿತಿಯ ಸಂದರ್ಭದಲ್ಲಿ, ಆಹಾರ ಧಾನ್ಯಗಳ ಲಭ್ಯತೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಇದೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಮಾರುಕಟ್ಟೆಯಲ್ಲಿರುವಂತಹ ಬೆಲೆಯ ಅರ್ಧ ದರಕ್ಕೆ ಆದ್ಯೇತರ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡೋದು. ನೆನಪಿರಲಿ, ಇವರಿಗೆ ಉಚಿತವಾಗಿ ಅಂತದ್ದಲ್ಲ, ಮಾರುಕಟ್ಟೆ ಬೆಲೆಯ ಅರ್ಧ ದರಕ್ಕೆ ಆದ್ಯೇತರ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಬೇಕು ನೋಡ್ರಿ. ಯಾರಾದ್ರೂ ನೀವು ವಿಡಿಯೋ ನೋಡ್ಕೊಳ್ತಾ ನೋಟ್ಸ್ ಮಾಡ್ಕೊಳ್ತಾ ಇದ್ರೇನಪ್ಪ ಅಂದ್ರೆ ಒಂದು ಸ್ವಲ್ಪ ಪಾಸ್ ಮಾಡ್ಕೊತ ನೋಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಮುಂಬರುವ ದಿನಮಾನಗಳಲ್ಲಿ ಎಕ್ಸಾಮ್ಗೆ ಕೇಳಬಹುದಾದಂತಹ ಅತ್ಯಂತ ಹೆಚ್ಚು ಪ್ರಮುಖವಾಗಿರುವಂತಹ ವಿಷಯ. ಆ ಕಾರಣಕ್ಕೆ ಸೊ ಇವ್ರಿಗೂ ಕೂಡ ಆದ್ಯೇತರ ಕುಟುಂಬಕ್ಕೂ ಕೂಡ ಇಲ್ಲಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾರೆ. ಅದಕ್ಕೆ ಸಮಯ ಸಂದರ್ಭಗಳು ಬಂದಾಗ ಯಾವ ರೀತಿಯಾಗಪ್ಪ ಅಂತಂದರೆ ಮಾರುಕಟ್ಟೆಯ ಬೆಲೆಯ ಅರ್ಧ ದರಕ್ಕೆ ಆದ್ಯೇತರ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ಒದಗಿಸ್ಕೊಡ್ತಿರ್ತಾರೆ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಈವನ್ ಮಹಿಳಾ ಸಬಲೀಕರಣಕ್ಕೂ ಕೂಡ ಹೆಚ್ಚು ಗಮನವನ್ನು ಕೊಟ್ಟಿದೆ.
ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮಹಿಳೆಯ ಸಬಲೀಕರಣಕ್ಕೆ ಹೇಗೆ ಆದ್ಯತೆಯನ್ನು ಕೊಟ್ಟಿದೆ ಅಂತ ಬಂದಾಗ, ಇಲ್ಲೇನು ಫಲಾನುಭವಿಗಳು ಇರ್ತಾರೆ ನೋಡ್ರಿ, ಈ ಆದ್ಯತಾ ಕುಟುಂಬದ ವ್ಯಾಪ್ತಿಯೊಳಗೆ ಬರುವಂತಹ ಫಲಾನುಭವಿಗಳಿಗೆ ಇಲ್ಲಿ ಮಾಲಕರು ಯಾರಾಗಿರ್ತಾರೆ ಅಂತಂದರೆ, ಈ ಕುಟುಂಬಗಳ 18 ವರ್ಷ ಮೇಲ್ಪಟ್ಟಂತಹ ಹಿರಿಯ ಮಹಿಳೆ, 18 ವರ್ಷ ಮೇಲ್ಪಟ್ಟಂತಹ ಹಿರಿಯ ಮಹಿಳೆ ಅಲ್ಲಿ ಮನೆಯಲ್ಲಿದ್ದನಪ್ಪ ಅಂತಂದರೆ ಅವ್ರೇನಾಗಿರ್ತಾರೆ, ಈ ಯೋಜನೆಯ ಒಡೆತನವನ್ನು ಹೊಂದಿರ್ತಾರೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಆದ್ಯತರ ಕುಟುಂಬಗಳೊಳಗೆ ಮಹಿಳಾ ಸಬಲೀಕರಣವನ್ನು, ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮಹಿಳಾ ಸಬಲೀಕರಣಕ್ಕೆ ಹೇಗೆ ಪೂರಕವಾಗಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ, ಈ ಕಾಯ್ದೆಯಡಿ ಆಹಾರ ಭದ್ರತೆಯನ್ನು, ಅಂದರೆ ಆಹಾರ ಸರಬರಾಜುಗಳನ್ನು, ಅಂದರೆ ಆಹಾರ ಧಾನ್ಯಗಳನ್ನು ಸ್ವೀಕಾರ ಮಾಡಿಕೊಳ್ಳುವಲ್ಲಿ ಒಡೆತನವನ್ನು ಯಾರು ಹೊಂದಿರ್ತಾರೆ ಅಂತಂದರೆ, ಆ ಕುಟುಂಬ ವರ್ಗಗಳಲ್ಲಿ ಕನಿಷ್ಠ 18 ವರ್ಷಕ್ಕಿಂತನೂ ಮೇಲ್ಪಟ್ಟಂತಹ ಹಿರಿಯ ಮಹಿಳೆ ಈ ಒಂದು ಯೋಜನೆಯ ಫಲಾನುಭವಿತ್ವವನ್ನು ಹೊಂದೋದಕ್ಕೆ ಒಡೆತನವನ್ನು ಹೊಂದಿರ್ತಾರೆ. ನೆನಪಿರಲಿ, ಇವತ್ತು ನಮಗೆ BPL ಕಾರ್ಡ್ಗಳು ಮತ್ತು ಅಂತ್ಯೋದಯ ಕಾರ್ಡ್ಗಳು ಯಾರ ಹೆಸರು ಮೇಲೆ ಇರ್ತಾವಪ್ಪ ಅಂತಂದರೆ, ನಮ್ಮ ಮನೆಯ ಯಜಮಾನಿ ಯಾರು ಇರ್ತಾರೆ ನೋಡ್ರಿ, ಅವ್ರ ಹೆಸರು ಮೇಲೆ ಇರ್ತಾವೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನಮ್ಮ ಮನೆಯ ಯಜಮಾನಿ ಇರ್ತಾನಲ್ಲ, ಯಜಮಾನನ ಹೆಸರಲ್ಲಿ ಇರಂಗಿಲ್ಲ. ಮನೆಯ ಯಜಮಾನಿ ಯಾರು ಇರ್ತಾರ ಅಂದರೆ ಅಮ್ಮ ಯಾರು ಇರ್ತಾರಲ್ಲ, ಅಮ್ಮನವ್ರ ಹೆಸರು ಮೇಲೆ ಈ BPL ಮತ್ತು ಅಂತ್ಯೋದಯ ಕಾರ್ಡ್ಗಳು ಇರ್ತಾವೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ಇದು ಏನಾಗ್ತದಪ್ಪ ಅಂದರೆ, ಇಲ್ಲಿ ಈ ಒಂದು ಆಹಾರ ಭದ್ರತಾ ಕಾಯ್ದೆ ಒಂದು ಮಹಿಳಾ ಸಬಲೀಕರಣಕ್ಕೂ ಕೂಡ ಆದ್ಯತೆಯನ್ನು ನೀಡ್ತಕ್ಕಂಥದ್ದು, ಹೌದಲ್ವಾ? ಆ ಮೂಲಕ ಇವತ್ತು ಆಹಾರ ಭದ್ರತಾ ಕಾಯ್ದೆಯಡಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಗ್ತದೆ. ಆಹಾರ ಧಾನ್ಯಗಳು ಎಷ್ಟಪ್ಪ ಅಂತಂದರೆ, ಇಲ್ಲಿ ಪ್ರತಿ ಫಲಾನುಭವಿಗಳಿಗೆ ಕನಿಷ್ಠ 5 kg ಉಚಿತವಾಗಿ ಕೊಡಲೇಬೇಕು. ಅದು ಯಾವ ರೀತಿಯಪ್ಪ ಅಂದ್ರೆ 3:2:1 ಅನುಪಾತದಲ್ಲಿ. ಸರಿ, ಹಾಗಾದರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಏನಾಗ್ತದೆ, ಇಡೀ ಭಾರತದಾದ್ಯಂತ ಅನ್ವಯ ಆಗ್ತದೆ, ಹೌದಲ್ವಾ? ಈ ಅನ್ವಯ ಆಗುವಂತಹ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಮಯಕ್ಕೆ ತಕ್ಕಾಗಿ ಏನಾದರೂ ತಿದ್ದುಪಡಿಗಳನ್ನು ತರಬೇಕಾಗಿತ್ತಂದರೆ ಅಥವಾ ನಿಯಮಗಳನ್ನು ರೂಪಣೆ ಮಾಡಬೇಕಾಗಿತ್ತಂದರೆ ಯಾರಿಗೆ ಅಧಿಕಾರ ಇರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇರ್ತಾನೆ. ಅಥವಾ ಯಾರಿಗೆ ಅಧಿಕಾರ ಇರುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ NFSA ಕಾಯ್ದೆಯ ಸೆಕ್ಷನ್ 39(1) ಅಂತ ಬರ್ತದೆ. ಸೆಕ್ಷನ್ 39(1). ಈ ಸೆಕ್ಷನ್ 39(1) ಅಡಿ ಕೇಂದ್ರ ಸರ್ಕಾರ ಕಾನೂನನ್ನು ರಚನೆ ಮಾಡುವಂತಹ ಅಧಿಕಾರ ಇರ್ತದೆ. ಆ ಕಾನೂನು ಹೇಗೆ ರಚನೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತಂದರೆ, ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಪಡ್ಕೊಂಡು ಇವುಗಳ ಮೇಲೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಸುಧಾರಣೆಗೆ ತಕ್ಕ ಹಾಗೆ ನಿಯಮಗಳನ್ನು ರೂಪಿಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಹೇಗಿದೆ ಅಂತಂದರೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ 39ನೇ ನಿಯಮ 39(1) ಕಾಯ್ದೆಯಡಿ ಇಲ್ಲೇನಾಗ್ತದಪ್ಪ ಅಂದರೆ, ಕೇಂದ್ರ ಸರ್ಕಾರಕ್ಕೆ ನಿಯಮಗಳನ್ನು ರೂಪಣೆ ಮಾಡುವಂತಹ ಅಧಿಕಾರ ಇರ್ತದೆ. ಆ ಕೇಂದ್ರ ಸರ್ಕಾರ ಇಲ್ಲಿ ನಿಯಮಗಳನ್ನು ರೂಪಣೆ ಮಾಡುವ ಸಂದರ್ಭದೊಳಗೆ ಸಂಬಂಧಪಟ್ಟಂತಹ ರಾಜ್ಯಗಳ ಮೂಲಕ ಸಲಹೆಯನ್ನು ಪಡ್ಕೊಂಡು ಅವುಗಳ ಬಹುಮತದ ಮೇರೆಗೆ ನಿಯಮಗಳನ್ನು ಜಾರಿ ತಗೊಂಡು ಬರ್ಬೋದು. ಸರಿ, ಹಾಗಾದರೆ ಈ ಒಂದು ಕಾಯ್ದೆಯಡಿ ಕೇವಲ ಕೇಂದ್ರ ಸರ್ಕಾರಕ್ಕಷ್ಟಿನ ಅಧಿಕಾರ ಇರೋದು ನಿಯಮಗಳನ್ನು ರೂಪಣೆ ಮಾಡಲಿಕ್ಕೆ, ಅಥವಾ ರಾಜ್ಯ ಸರ್ಕಾರಗಳಿಗೆ ನಿಯಮ ರೂಪಣೆ ಮಾಡಲಿಕ್ಕೆ ಅಧಿಕಾರ ಇಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿನೂ ಅಧಿಕಾರ ಇದೆ. NFSA ಕಾಯ್ದೆ ಅಡಿ 40ನೇ ಸೂಚ್ಯಾಂಕದ ಪ್ರಕಾರ ಇಲ್ಲಿ ಆ ಕಾಯ್ದೆಯನ್ನು ರೂಪಣೆ ಮಾಡುವಂತಹ ಅಧಿಕಾರ ಯಾರಿಗಿದೆಪ್ಪ ಅಂತಂದರೆ ರಾಜ್ಯ ಸರ್ಕಾರಕ್ಕಿದೆ. ಇಲ್ಲಿ ಅಂದರೆ ಕಾಯ್ದೆ ಇಸ್ ನಥಿಂಗ್ ಬಟ್ ನಿಯಮಗಳನ್ನು ರೂಪಣೆ ಮಾಡುವಂತಹ ಅಧಿಕಾರ ಯಾರಿಗಿದೆ, ರಾಜ್ಯ ಸರ್ಕಾರಕ್ಕಿದೆ. ಇಲ್ಲಿ ನಿಯಮಗಳನ್ನು ರೂಪಣೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಪರಿಗಣಿಸಬೇಕಾಗಿದ್ದು ಕೇಂದ್ರದ ನಿಯಮಗಳು ಜೊತೆಗೆ ಆಹಾರ ಭದ್ರತಾ ಕಾಯ್ದೆಗಳ ನಿಯಮಗಳನ್ನು ಹೊರತುಪಡಿಸಿ, ಅಂದರೆ ನಿಯಮಗಳಿಂದ ಬಾಹಿರವಾಗಿ ಕಾನೂನನ್ನು ನಿರ್ಮಾಣ ಮಾಡುವಂತಹ ಅಧಿಕಾರ ಇರಂಗಿಲ್ಲ. ಇಲ್ಲಿ ಕಾನೂನನ್ನು ನಿರ್ಮಾಣ ಮಾಡುವ ಅಧಿಕಾರ ಕೊಟ್ಟಿರುವಂತಹ ಕಾಯ್ದೆಯ ಈಗ ಸೆಕ್ಷನ್ 39(1) ಇದಿತ್ತನಪ್ಪ ಅಂತಂದರೆ, ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ನಿಯಮಗಳನ್ನು ರೂಪಣೆ ಮಾಡಲಿಕ್ಕೆ ಅಧಿಕಾರ ಇದೆ. ರಾಜ್ಯಗಳಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ನಿಯಮಗಳನ್ನು ರೂಪಣೆ ಮಾಡಲಿಕ್ಕೆ ಅಧಿಕಾರ ಇರುವಂತಹ ಸೆಕ್ಷನ್ ಯಾವುದು ಅಂತಂದರೆ NFSA ಕಾಯ್ದೆಯಡಿ ಬರುವಂತಹ ಸೆಕ್ಷನ್ 40. ಇದರಡಿ ಏನಪ್ಪಾ ಅಂತಂದ್ರೆ, ರಾಜ್ಯಗಳು ಏನು ಮಾಡ್ಬೋದು, ನಿಯಮಗಳನ್ನು ರೂಪಣೆ ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ. ಆ ನಿಯಮಗಳ ರೂಪಣೆ ಮಾಡಬೇಕಾಗಿತ್ತು ರಾಜ್ಯ ಏನಾಗಿರಬೇಕು, ಈ ಆಹಾರ ಭದ್ರತಾ ಕಾಯ್ದೆಯ ನಿಯಮಗಳನ್ನು ವ್ಯಾಪ್ತಿಯ ಒಳಗಿರಬೇಕು ಮತ್ತು ಕೇಂದ್ರ ಸರ್ಕಾರದ ನಿಯಮಗಳ ವ್ಯಾಪ್ತಿಯ ಒಳಗಡೆ ತಮಗೆ ರಾಜ್ಯದಲ್ಲಿ ತಕ್ಕ ಹಾಗೆ ಕಾನೂನುಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಇದೇ ಕಾಯ್ದೆಯನ್ನು ಇಟ್ಕೊಂಡು, ನೆನಪಿರಲಿ, ಇದೇ ಸೆಕ್ಷನನ್ನು ಇಟ್ಕೊಂಡು ಇವತ್ತು ಕರ್ನಾಟಕದೊಳಗೆ ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅನ್ನಭಾಗ್ಯ ಯೋಜನೆ ಇರೋದು. ನೆನಪಿರಲಿ, ಇವತ್ತು ಅನ್ನಭಾಗ್ಯ ಯೋಜನೆ ಏನು ರೂಪಣೆ ಆಗದ ನೋಡ್ರಿ, ಆ ಅನ್ನಭಾಗ್ಯ ಯೋಜನೆ ರೂಪಣೆ ಆಗೋದಕ್ಕೆ ಸೆಕ್ಷನ್ 40 NFSA ಸೆಕ್ಷನ್ 40 ಇದೇನಾಗ್ತದೆ, ನೆರವನ್ನು ಒದಗಿಸ್ಕೊಡ್ತಿರ್ತದ.
ಈ ಥರದ ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಇರ್ತಾನೆ, ನೆನಪಿಟ್ಕೋಬೇಕು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಯಾವ ಸೆಕ್ಷನ್ ಅಡಿ ಇವತ್ತು ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಇದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಅದು ಯಾವ ಸೆಕ್ಷನ್ ಅಂತಂದರೆ NFSA ಕಾಯ್ದೆಯ 40ನೇ ಸೆಕ್ಷನ್ ಅಡಿ ಇವತ್ತು ಅನ್ನಭಾಗ್ಯ ಯೋಜನೆ ರಾಜ್ಯದಲ್ಲಿ ಜಾರಿ ಇರೋದು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಏನು ಆಹಾರ ಧಾನ್ಯಗಳನ್ನು ಒದಗಿಸ್ಕೊಡ್ಬೇಕಂತ ಹೇಳ್ತದೆ ನೋಡ್ರಿ. ಆ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಪಡ್ಕೊಂಡು ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಅಂತೇಳಿ ಮತ್ತೆ ಅದಕ್ಕೊಂದಿಷ್ಟು ಸುಧಾರಿತವಾಗಿ ಕ್ರಮಗಳನ್ನು ಜಾರಿಗೆ ತಗೊಂಡು ಬಂದಿರತಕ್ಕಂಥದ್ದು. ಆದ್ಮೇಲೆ ಇದಿಷ್ಟು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡಿದ್ದೀನಿ. ಇನ್ನು ಈ ಒಂದು ಕಾಯ್ದೆ ಇವನ್ ಆಫ್ಲೈನ್ ತರಗತಿಗಳಲ್ಲಾದರೆ ಇನ್ನು ಸುದೀರ್ಘವಾಗಿ ಸುಮಾರು 1-2 ತಾಸು ಬರೀ ಆಹಾರ ಭದ್ರತಾ ಕಾಯ್ದೆನೇ ಚರ್ಚೆ ಆಗ್ತದೆ. ಈ ಆಹಾರ ಭದ್ರತಾ ಕಾಯ್ದೆ ಹಂತ ಹಂತವಾಗಿ ಹೇಗೆ ಜಾರಿಗೆ ಬಂತು, ಯಾವ್ಯಾವ ರಾಜ್ಯಗಳಲ್ಲಿ ಹೇಗಿತ್ತು, ಫಸ್ಟ್ ಎಲ್ಲಿ ಜಾರಿ ಬಂತು, ಅವೆಲ್ಲವುಗಳನ್ನು ಡಿಟೇಲಾಗಿ ಚರ್ಚೆ ಮಾಡುವಷ್ಟು ಸಮಯ ಈಗ ಸಂದರ್ಭಗಳಿಗೆ ತಕ್ಕ ಹಾಗೆ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನಿಲ್ಲಿ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ. ಆ್ಯಕ್ಚುಲಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಮೂಲ ಅಂತ ಬಂದಾಗ ಎಲ್ಲಿಂದ ತೊಗೊಂಡು ಬಂದಿದ್ರು ಅಂತಂದರೆ ಛತ್ತೀಸ್ಗಢ ರಾಜ್ಯದ ಆಹಾರ ಭದ್ರತೆ ನೋಡ್ರಿ. ಅಲ್ಲೇನಾಗಿತ್ತು, ಕುಟುಂಬಗಳಿಂದ 4 ವಿಧಗಳನ್ನ ವಿಂಗಡಣೆ ಮಾಡಿದ್ರು. ಬಟ್ ಅದೇ ಮಾದರಿ ಒಳಗೆ ಇವತ್ತು ಭಾರತದೊಳಗೆ ಏನು ಮಾಡಿದ್ರು, ಆ 4 ವಿಧಗಳನ್ನು ತೆಗೆದುಹಾಕಿ ಅಲ್ಲಿರುವಂತಹ ಅಂತ್ಯೋದಯ, ಸಾಮಾನ್ಯ, ಆದ್ಯತಾ ಕುಟುಂಬಗಳೆಲ್ಲವನ್ನು ಸೇರಿಸಿ ಏನು ಮಾಡಿದ್ರಪ್ಪ ಅಂದ್ರೆ ಆದ್ಯತಾ ಕುಟುಂಬಗಳ ವ್ಯಾಪ್ತಿಗಳು ತೊಗೊಂಡು ಬಂದಾರ. ಅದಾದಮೇಲೆ ಉಳಿದಿರ್ತಕ್ಕಂಥವ್ರು ಯಾರಿಗೆ ಅಗತ್ಯ ಇಲ್ಲಂಗಿಲ್ವೋ ಅವರೆಲ್ಲರನ್ನ ಆದ್ಯತರ ವ್ಯಾಪ್ತಿಯೊಳಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಫ್ರೆಂಡ್ಸ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವತ್ತು ಈ ಮೊದಲನೇ ವಿಡಿಯೋದಲ್ಲಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಬಗ್ಗೆ ಮಾತ್ರ ತಿಳ್ಕೊಳ್ರಿ. ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಮುಂದೆ ಯೋಜನೆಗಳು ಬರ್ತಾವೆ ನೋಡ್ರಿ. ಇವಾಗೇನದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಆಗಿರ್ಬೋದು, ಈಗ ಪ್ರಸ್ತುತ ಜಾರಿಯಲ್ಲಿರುವಂತಹ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಆಗಿರ್ಬೋದು, ಅಂತ್ಯೋದಯ ಅನ್ನ ಯೋಜನೆ, ಅನ್ನಭಾಗ್ಯ ಯೋಜನೆ, ಮತ್ತು ಇವುಗಳನ್ನು ಜಾರಿ ತೊಗೊಂಡು ಬರಬೇಕಾಗಿತ್ತಂದರೆ ಪಡಿತರ ಸೌಲಭ್ಯ ವ್ಯವಸ್ಥೆ ಏನಿರುವಂತಹ ನ್ಯಾಯಬೆಲೆ ಅಂಗಡಿಗಳಿಗೆ ಏನು ಕಾನೂನುಗಳನ್ನು ಜಾರಿ ತೊಗೊಂಡ್ಬಂದ್ರೆ ಅವ್ರು ಹೆಂಗೆ ವಿತರಣೆಯನ್ನು ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ. ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಅಥವಾ ಕಾಯ್ದೆ ಸಂಬಂಧಪಟ್ಟ 2 ಅಥವಾ 3 ವಿಡಿಯೋಗಳು ಎಟ್ ಎ ಟೈಮ್ ಆಗ್ಬೋದು. 2ರಿಂದ 3 ವಿಡಿಯೋಗಳು ಎಟ್ ಎ ಟೈಮ್ ಆಗ್ಬೋದು. ಅದಷ್ಟನ್ನು ಕೂಡ ನಾನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಮೊದಲನೇ ವಿಡಿಯೋ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ಮೇಲೆ ಇವತ್ತು ನಾನು ಕೊಟ್ಟಿರುವಂತಹ ಈ ವಿಷಯ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತಂದೇಳಿ ನಾನು ಭಾವಿಸ್ಕೊಳ್ತೇನೆ. ದಯವಿಟ್ಟು ನಿಮಗೆ ನಾನು ಕೊಡುವಂತಹ ವಿಷಯಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಬಟನನ್ನು ಹೊತ್ತಿರಿ. ನನಗೆ ಮತ್ತಷ್ಟು ಹೆಚ್ಚು ಆತ್ಮವಿಶ್ವಾಸ ಕೊಡ್ತದೆ. ಇನ್ನೊಂದಿಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೊಂದಿಷ್ಟು ಆತ್ಮವಿಶ್ವಾಸ ನೀಡುತ್ತೆ. ಆದ್ಮೇಲೆ ಈ ಒಂದು ಚಾನಲ್ ಮೂಲಕ ಬರುವಂತಹ ವಿಡಿಯೋಗಳು ನಿಮಗೆ ಉಪಯುಕ್ತ ಅನ್ನಿಸ್ತಾ ಇತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಉಪಯುಕ್ತ ಅನ್ನುವಂತಹ ಮಾಹಿತಿ ಇನ್ನೂ 4 ಜನರಿಗೆ ತಲುಪೋದಕ್ಕೆ ಸಹಕಾರಿಯಾಗಿರಬೇಕು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋದ ಸೌಲಭ್ಯ ಲಭ್ಯ ಇರೋ ಹಾಗೆ ಶೇರ್ ಮಾಡಿಕೊಡ್ರಿ. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ದಯವಿಟ್ಟು ಹೇಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಮುಂದುವರೆದ ಭಾಗವನ್ನು ಚರ್ಚೆ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಲ ಭೇಟಿಯಾಗೋಣ.